ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಸುಮಸ್ ಲೋಗ್. ಇವತ್ತಿನ ಲೋಗಲ್ಲಿ ನಾರ್ಮಲ್ ಬೆಳಗ್ಗೆ ಎದ್ದು ಸಬ್ಜಾ ಸೀಡ್ಸ್ ಆ್ಯಂಡ್ ವಾಟರ್ನ ಕುಡಿದೆ. ಅದಾದಮೇಲೆ ಆ್ಯಪಲ್ನ ತಿಂದು ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ಕೂಡ ಸ್ವಲ್ಪ ಕೆಲಸ ಇತ್ತು, ಸೊ ಅದಕ್ಕೋಸ್ಕರ ನಾನು ಮತ್ತು ನನ್ನ ಫ್ರೆಂಡ್ಸು ಹೊರಗಡೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ ಅಂತೂ, ತುಂಬ ಅಂದರೆ ತುಂಬ. ಯಾವಾಗಲೂ ಅಷ್ಟೇ ತುಂಬ ಬಿಸಿಲಿರುತ್ತೆ ಈ ನಡುವೆ. ಯಾವಾಗ ಮಳೆಗಾಲ ಬರುತ್ತೋ ಅಂತ ಅನಿಸ್ಬಿಟ್ಟಿದೆ ಆ್ಯಕ್ಚುಲಿ ಹೇಳಬೇಕಂತ ಅಂದರೆ. ಓಕೆ, ನಮ್ಮ ಕೆಲಸ ಮುಗೀತು. ಸೊ ಅದಕ್ಕೋಸ್ಕರ ಈಗ ಬಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂದು ನನ್ನ ಫ್ರೆಂಡ್ ಇಬ್ಬರು ಮನೆಗೆ ಹೋಗ್ಬೇಕಿತ್ತು, ಹೊರಟೋದ್ರು. ಸೊ ಅದಕ್ಕೆ ನಾವು ಇಬ್ಬರೇ ಇದ್ವಿ. ಸೊ ಅರೋಮಾ ಅನ್ನೋ ಒಂದು ರೆಸ್ಟೋರೆಂಟಿಗೆ ಬಂದಿದ್ವಿ. ಇಲ್ಲಿ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಅಂತೆ. ಸೊ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಚೆನ್ನಾಗಿತ್ತು. ಆ್ಯಂಡ್ ಲಾಲಿಪಾಪ್ನ ತೊಗೊಂಡಿದ್ವಿ. ಅದಾದಮೇಲೆ ಚಪಾತಿ ಜೊತೆಗೆ ಚಿಕನ್ ಗ್ರೇವಿನ ತೊಗೊಂಡಿದ್ವಿ. ಶ್ರೀ ಅರೋಮಾ ಅಂತ, ಇದು ನಾನ್ ವೆಜ್ ರೆಸ್ಟೋರೆಂಟು. ಟೇಸ್ಟ್ ಅಂತೂ ನಮ್ಗೆ ಇಷ್ಟ ಆಯಿತು, ಬಿಕಾಸ್ ಎಲ್ಲ ನಾಟಿ ಸ್ಟೈಲ್ ಇತ್ತು. ಲಾಸ್ಟಲ್ಲಿ ಐಸ್ ಕ್ರೀಮ್ನ ತೊಗೊಂಡ್ವಿ, ಕೋನ್ ಐಸ್ ವಿತ್ ಚಾಕ್ಲೇಟ್ ಫ್ಲೇವರ್ ನಾನು ತೊಗೊಂಡೆ, ಬಟರ್ ಸ್ಕಾಚ್ ನನ್ನ ಫ್ರೆಂಡ್ ತೊಗೊಂಡ್ಲು. ಫೈನಲಿ ನೋಡಿಸ್ತಾ ಇದ್ದೀನಿ ನೋಡಿ, ಇದೇ ನಾವು ಹೋಗಿದ್ದಿದ್ದು ರೆಸ್ಟೋರೆಂಟ್. ಫೈನಲಿ ಮುಗಿಸ್ಕೊಂಡು ಈಗ ಬಂದು ರಿಟರ್ನ್ ಬರ್ತಾ ಇದ್ದೀವಿ ಬಸ್ಸಲ್ಲಿ. ಆ್ಯಂಡ್ ಈವ್ನಿಂಗು ಬಂದು ಮನೆಗೆ ಅಮ್ಮ ಪೊಮೊಗ್ರಾನೆಟ್ನ ಕೊಟ್ಟರು. ಸೊ ಅದನ್ನು ತಿಂದು, ಆ್ಯಂಡ್ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ತಿಂದೆ. ಅದಾದಮೇಲೆ ನೈಟಿಗೆ ಬಂದು ಅಮ್ಮ ಇವತ್ತು ಕಬಾಬ್ನ ಹಾಕ್ತಾಯಿದ್ರು, ರಸ ಅನ್ನನ ಮಾಡಿದರು. ಸೊ ಮಾಡ್ತಾಯಿದ್ದಾರೆ ನೋಡಿ, ಬಿಸಿ ಬಿಸಿ, ಸ್ವಲ್ಪ ಥಂಡಿಯಾಗಿತ್ತು ವಾತಾವರಣ. ಸೊ ಕಬಾಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಚಿಕನ್ ಕಬಾಬ್ನ ಮಾಡ್ತಾಯಿದ್ರು. ನೈಟಿಗೆ ಬಂದುಬಿಟ್ಟು ರಸ ಅನ್ನ ಚಿಕನ್ ಕಬಾಬ್ ರೆಡಿ ಮಾಡಿದ್ರು. ಸೊ ಅದನ್ನು ತಿಂದು ಅದಾದಮೇಲೆ ನನಗೆ ಸ್ವಲ್ಪ ಇಂಟರ್ನಲ್ಸ್ ಇತ್ತು ಕಾಲೇಜಲ್ಲಿ ಅಂತ ಓದ್ತಾ ಇದ್ದೆ. ಸೊ ಜೀರಿಗೆ ಕಷಾಯನ ಕುಡಿದು ಓದಿ ಇವತ್ತಿನ ದಿನ ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್ ಕುಸುಮಸ್ ವ್ಲಾಗ್.